ಒಂದು ಕಾಲದಲ್ಲಿ ತುಂಬ ಸಮೃದ್ಧವಾಗಿರತಕ್ಕಂಥ ಹಳೆಗನ್ನಡ ಸಾಹಿತ್ಯವು ಮಧ್ಯಯುಗೀನ ಕಾಲಕ್ಕೆ ಅಂದರೆ 11ನೇ ಶತಮಾನ ಮುಗಿದು 12ನೇ ಶತಮಾನದ ಆರಂಭ ಕಾಲದಲ್ಲಿ ಯಾಕೆ ನಾಶವಾಯಿತು, ಅದು ಅಪ್ರಸ್ತುತವಾಯಿತು, ಕರ್ನಾಟಕದಲ್ಲಿ ಯಾಕೆ ಅಪ್ರಸ್ತುತವಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. 450 ಇಸ್ವಿಯಿಂದ ಸುಮಾರು 11ನೇ ಶತಮಾನದ ಅಂತ್ಯಭಾಗ ಅಥವಾ 12ನೇ ಶತಮಾನದ ಆರಂಭದ ಕಾಲದಲ್ಲಿ ಮಧ್ಯಯುಗೀನ ಕಾಲದಲ್ಲಿ ನಡುಗನ್ನಡವು ಆರಂಭವಾಯಿತು. ಏಕೆಂದರೆ ಹಳೆಗನ್ನಡ ಕೇವಲ ಸಂಸ್ಕೃತ ಭೂಯಿಷ್ಠವಾಗಿತ್ತು ಮತ್ತು ಸಂಸ್ಕೃತ ತುಂಬಿ ಹೋಗಿತ್ತು. ಅದು ಜನಸಾಮಾನ್ಯರಿಗೆ ತಿಳಿಯುತ್ತಿರಲಿಲ್ಲ. ಅದು ಕೇವಲ ಅರಮನೆ ಮತ್ತು ಗುರುಮನೆಗೆ ಸೀಮಿತವಾಗಿರುವುದರಿಂದ ಹಳೆಗನ್ನಡವು ತನ್ನ ಪ್ರಸ್ತುತತೆಯನ್ನು ಕರ್ನಾಟಕದಲ್ಲಿ ಕಳೆದುಕೊಂಡರೂ ಕೂಡ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರು ಅಥವಾ ಬ್ರಿಟಿಷರು ಬರುವ ತನಕ ಅಸ್ತಿತ್ವದಲ್ಲಿತ್ತು ಎಂಬುದನ್ನು ತಿಳಿದುಕೊಳ್ಳಬಹುದು.